ಒಂದು ಖುಷಿ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ. ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು, ಈಗ ನನಗೆ ಲಾಯರ್ಸ್ ಇದ್ದಾರೆ. ಅಂಡ್ ತುಂಬಾ ಒಳ್ಳೆಯ ಒಂದು ಕತೆ ಹೊಂದಿದೆ. ಅಂಡ್ ಇವತ್ತಿನ ದಿನಕ್ಕೆ ಇದೊಂದು ಒಂದು ಹೊಸ ಟ್ರೆಂಡ್. ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು, ಒಳ್ಳೆಯ ಕಂಟೆಂಟ್ ಸಿನಿಮಾಗಳು. ಈಗ ನಾನು ಯಾವಾಗಲೂ ಹೇಳ್ತೀನಿ, ಈಗ ಮಲಯಾಳಂ ಆಗಲಿ ತಮಿಳಲ್ಲಾಗಲಿ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿತ್ತು ಸಾಕಷ್ಟು ಮಾತಾಡ್ತೀವಿ ನಾವು ಪ್ರತಿ ಸಲ. ಇದನ್ನು ಒಳ್ಳೆ ಕಂಟೆಂಟ್ ಗುರು ನೋಡಬೇಕು ಅದು ಇದು. ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಇವತ್ತು ಕೋರ್ಟ್ ರೂಮ್ ಡ್ರಾಮಾ, ಪೊಲೀಸ್ ಡ್ರಾಮಾ, ಕ್ರೈಮ್ ಥ್ರಿಲ್ಲರ್ಗಳು ಭಾಳ ಹೆಸರನ್ನು ಮಾಡ್ತಾ ಇದೆ. ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದಂಥ ಒಂದು ಕತೆ ಇಲ್ಲಿದೆ, ವಿಭಿನ್ನವಾದ ಪಾತ್ರಗಳಿದೆ, ರಿಯಾಲಿಟಿಗೆ ತುಂಬ ಹತ್ತಿರ ಇದೆ. ಅಂದರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ, ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ, ಎಲ್ಲರಿಗೂ ಎಲ್ಲೋ ರಿಲೇಟ್ ಆಗುತ್ತೆ ಪೊಲೀಸ್ ಸೀಕ್ವೆನ್ಸು. ಏನೋ ಒಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನಿಂದ ಹಿಡಿದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕ್ರೈಮು, ಏನೋ ಒಂದು ಇದಕ್ಕೆ ನಮಗೆ ಪೊಲೀಸ್ ಆಗಲಿ, ಸ್ಟೇಷನ್ ಆಗಲಿ, ಕೋರ್ಟ್ ಆಗಲಿ ರಿಲೇಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಈ ಸಿನಿಮಾನ 100% ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇನ್ನು ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗಲಿ, ಪಾತ್ರಗಳ ಬಗ್ಗೆ ಆಗಲಿ, ಹಾಡುಗಳು, ಇನ್ನಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಯಾರು? ಇಲ್ಲ, ನಾನು ಫಸ್ಟ್ ಕಥೆಯಾಗಿ ನೋಡಿದೆ. ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆಯ ಒಂದು ಕತೆ, ಅಂದರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತೀವಿ, ಅಂದರೆ ಒಂದು ನ್ಯಾಚುರಲ್ ಕೋರ್ಟಲ್ಲಿ ಏನು ಪ್ರೋಸೆಸ್ ಆಗುತ್ತೆ, ಹೇಗೆ ಏರುಪೇರು ಆಗುತ್ತೆ ಒಂದು ಕೇಸು, ಹೇಗೆ ಬೇಕಾದ್ರೆ ತಿರುಗುತ್ತೆ, ಪ್ರತಿಯೊಂದು ಎವಿಡೆನ್ಸು, ಪ್ರತಿಯೊಂದು ಹಿಯರಿಂಗಲ್ಲೂ ಕೇಸ್ ಅದರದ್ದು ಏನು ರೂಟ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಅದೇ ಥರ ಒಳ್ಳೆ ಒಂದು ಸಸ್ಪೆನ್ಸ್ ಥ್ರಿಲ್ಲರು. ಸೊ ಬಾಕಿ ಮುಂದಿನ ದಿನಗಳಲ್ಲಿ ಹೇಳೋಣ. ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜನ ಎಲ್ಲರೂ ಎಂಜಾಯ್ ಮಾಡುವಂಥದ್ದು. ಈಗ ನೀವು ಪ್ರೀವಿಯಸ್ ನೋಡಿರುವಂಥದ್ದು ಅಪಾಯವಿದೆ ಎಚ್ಚರಿಕೆ ಆಗಲಿ, ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್, ಕಾಡು, ಅಲ್ಲೊಂಚೂರು ಹಾರರು, ನೈಟ್ ಸೀಕ್ವೆನ್ಸ್ಗಳು, ಹಾಡು, ಅದೊಂಥರ ಬೇರೆ. ಇದು ಪ್ಯೂರ್ ಕಂಟೆಂಟ್, ಅಂದರೆ ಪ್ಯೂರ್ ಕೋರ್ಟ್ ರೂಮ್ ಸಬ್ಜೆಕ್ಟ್. ಅದಕ್ಕೂ ಎರಡು ಸಸ್ಪೆನ್ಸ್ ಥ್ರಿಲ್ಲರ್, ಬಟ್ ಅದ್ರದ್ದು ವಿಜುವಲಿ ಅದು ಬೇರೆ ಇತ್ತು, ಇದು ವಿಜುವಲಿ ಬೇರೆ ಇದೆ. ಆ್ಯಂಡ್ ನನ್ನ ಲೆಕ್ಕದಲ್ಲಿ ನಾನು ಚೂಸ್ ಮಾಡುವಂಥ ಕಥೆಗಳು ಜನರಿಗೆ ಇಷ್ಟ ಆಗಬೇಕು. ಕಂಟೆಂಟ್, ಕತೆ ಅನ್ನೋಂಥದ್ದು ಮೊದಲು ಇಷ್ಟ ಆಗಬೇಕು, ಕತೆ ಅನ್ನೋಂಥದ್ದು ಮೊದಲು ಹೀರೋವಾಗಿ ಮುಂದೆ ಬರಬೇಕು. ಅದಾದ್ಮೇಲೆ ಅದ್ರ ಮೇಲೆ ನಾವೆಲ್ಲರೂ ನಿಂತ್ಕೊಂಡ್ ಬರ್ತೀವಿ. ಸೊ ಏನದು ಮಾಡಿದೇನು ಮಾಡೋದು ಅಂತ ಸ್ವಲ್ಪ ಅಕ್ಯೂಸ್ಡ್ ಆಗೋಣ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಆಕ್ಚುಲಿ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ, ನಾನು ಇದುವರೆಗೂ ಮಾಡದೇ ಇರೋಂಥ ಪಾತ್ರ. ಈಗ ಅಣ್ಣಯದಲ್ಲಿ ಎಲ್ಲರೂ ಒಂಥರ ನೋಡಿದ್ದಾರೆ, ಈಗ ಅಪಾಯದ ಎಚ್ಚರಿಕೆಯಲ್ಲಿ ಒಂಥರ ನೋಡಿದ್ದಾರೆ. ಇದು ಎರಡನ್ನೂ ಬ್ರೇಕ್ ಮಾಡೋಂಥ ಒಂದು ಪಾತ್ರಕ್ಕೆ ಹೋಗ್ಬೇಕಲ್ಲ ನಾವು, ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ. ಸೊ ಅಂತ ಒಂದು ಪ್ರಯತ್ನನ ನಾವು ಮಾಡಿದ್ದೀವಿ. ಇಲ್ಲ, ಅದೇನು ಗೊತ್ತಾ, ನಾನು ಇಲ್ಲಿಗೆ ಬರೋಷ್ಟಿಗೆ ಕತೆ ಬಹಳ ಚೆನ್ನಾಗಿ ಕೂತಿತ್ತು, ಇನ್ನು ಅದಕ್ಕೆ ಕೈ ಹಾಕುವಂಥದ್ದು ಏನು ಇರಲಿಲ್ಲ. ತುಂಬ ಚೆನ್ನಾಗಿ ಆಲ್ರೆಡಿ ಕೂತಿತ್ತು. ಸೊ ಅದನ್ನ ನಾನು ಕೇಳಬೇಕಾದ್ರೆ, ಓದ್ಬೇಕಾದ್ರೆ ಭಾಳ ಎಂಜಾಯ್ ಮಾಡ್ತೀನಿ. ಅದನ್ನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ. ಸೊ ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಹೌದು. ಇಲ್ಲ, ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ, ಈಗ ನಮ್ಮ ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ಸ್ ಆಗಲಿ, ಎಲ್ಲರೂ ಕೂಡ ಭಾಳ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಅದು ಇದು ಅಂದಾಗ ಖಂಡಿತವಾಗ್ಲೂ ಅವರು ಪಾಪ ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡಿಕೊಂಡು, ಚಾನೆಲ್ ಅವರಾಗಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದ್ದಾರೆ. ಆ್ಯಂಡ್ ಇದೊಂದು ಒಳ್ಳೆ ವಿಷಯ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರಬೇಕು ಅಂದರೆ ಈ ಥರ ಸಪೋರ್ಟ್ ಬೇಕು. ಹಾಗೆ ನೀವು ಕೂಡ ತುಂಬ ಸಪೋರ್ಟಿವ್ ಆಗಿದ್ದೀರ, ನಾನು ಪ್ರತಿ ಸಲ ಹೇಳ್ತೀನಿ. ಅಂದರೆ ಹೊಸೊಬ್ಬರು ಸಿನಿಮಾಗಳು ಅಂದರೆ ಆಬ್ವಿಯಸ್ಲಿ ಅದು ರೀಚ್ ಆಗೋ ಮೀಡಿಯಂ ನೀವುಗಳೇ, ಇನ್ನು ಬೇರೆ ಯಾವುದೂ ಅಲ್ಲ. ಸೊ ನಿಮ್ಮನ್ನು ಕೂಡ ನಂಬಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ನೀವೆಲ್ಲ ಪ್ರತಿ ಸಲ ನಿಮ್ಮ ಬೆಸ್ಟನ್ನು ನೀವು ಕೊಟ್ಟಿದ್ದೀರಾ. ಆ್ಯಂಡ್ ಈ ಸಿನಿಮಾ ಕೂಡ ನೀವೆಲ್ಲರೂ ಜೊತೆಗೆ ನಿಲ್ತೀರಾ ಅನ್ನೋಂಥ ಒಂದು ನಂಬಿಕೆ, ಖುಷಿ ಇದೆ. ಥ್ಯಾಂಕ್ ಯು.